ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಮಾ. ನನ್ನ ಈ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ 2 ದಿನದಿಂದ ನಾನು ಹೇಗೆ ಪ್ರಿಪೇರ್ ಆಗಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಇದು ಸಂಜೆ ಟೈಮು ನನ್ನ ಮಗಳು ಮಲಗಿದ್ಲು. ಹಾಗಾಗಿ ಬಾಗಿನಕ್ಕೆ ಏನೆಲ್ಲ ಕೊಡಬೇಕೋ ಅದನ್ನೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಸಿಕ್ಕಿರೋ ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಎಷ್ಟು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಬೇಗ ಮುಗಿಸ್ಕೊಂಬಿಡ್ತೀನಿ. ಇರೋದರಲ್ಲಿ ಇದೇ ದೊಡ್ಡ ಕೆಲಸ. ಇದನ್ನು ಬಿಟ್ಟರೆ ದೇವರ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅದೆಲ್ಲ ಇದ್ದೇ ಇರುತ್ತೆ. ಬಟ್ ಇದೆಲ್ಲ ಒಂದು ಸಲ ಸೆಟ್ ಆಗಿಬಿಡ್ತು ಅಂದರೆ ಮನೆಗೆ ಯಾರು ಯಾವಾಗ ಬಂದರೂ ಸಹ ಬಾಗಿನನ್ನು ಆರಾಮಾಗಿ ಕೊಡ್ಬೋದು. ಸಂಕ್ರಾಂತಿ ಸುಗ್ಗಿ ಕಾಲದ ಹಬ್ಬ. ಮೊದಲನೇದಾಗಿ ಬೆಳೆಯೋ ವರ್ಷದ ಬೆಳೆನ ಎಲ್ರಿಗೂ ಹಂಚೋದು ರೈತರು ಮಾಡ್ಕೊಂಡ್ಬಂದಿರುವಂಥ ಪದ್ಧತಿ. ಇಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಶೇಂಗಾ, ಗೆಣಸು, ಎಳ್ಳು, ಬೆಲ್ಲ ಇದನ್ನೆಲ್ಲ ನಾವು ಕೊಡ್ತೀವಿ. ಅದಾದಮೇಲೆ ಅರಿಶಿನ ಕುಂಕುಮ ಬಾಗಿನಕ್ಕೆ ಅವ್ರವ್ರಿಗೆ ಮನೆಗೆ ಏನು ಸೆಟ್ ಆಗುತ್ತೋ ಆ ಥರ ಇಟ್ಬಿಟ್ಟು ಕೊಡ್ತಾರೆ. ಇದಕ್ಕೆ ನಾನು ಹಣ್ಣು ಮತ್ತು ಹೂವನ್ನು ಹಾಕಲಿಲ್ಲ, ಅದನ್ನು ನೆಕ್ಸ್ಟ್ ಡೇ ಹಾಕ್ತೀನಿ, ಇಲ್ಲಾಂದರೆ ಹಾಳಾಗುತ್ತೆ ಅಂತ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಕರೆಕ್ಟ್ ಟೈಮ್ಗೆ ನನ್ನ ಮಗಳು ಎದ್ಬಿಟ್ಲು. ಬಟ್ ಆ ಕೆಲಸ ಕಂಪ್ಲೀಟಾಗಿ ಮುಗಿದು ಎಲ್ಲ ಕ್ಲೀನಿಂಗ್ ಸಹನೂ ಮಾಡಿಬಿಟ್ಟಿದ್ದೆ. ಇದಾದಮೇಲೆ ಹೂ ಕಟ್ಟೋದಕ್ಕೆ ಶುರು ಮಾಡಿಕೊಂಡೆ. ಮಾಡಿರೋ ಹೂವನ್ನು ಮೊಳದ ಲೆಕ್ಕದಲ್ಲಿ, ಮಾರಿನ ಲೆಕ್ಕದಲ್ಲಿ ತರ್ಬೋದು. ಬಟ್ ನಾವೇ ಕಟ್ಟೋದ್ರಲ್ಲಿ ಇನ್ನೊಂಥರ ಭಕ್ತಿ ಇದೆ, ಇನ್ನೊಂಥರ ಖುಷಿ ಇದೆ. ಅವತ್ತಿಗೆ ನನಗೆ ಅಷ್ಟು ಮಾತ್ರ ಕೆಲಸ ಮಾಡೋಕ್ಕಾಗಿದ್ದು ಮತ್ತು ವ್ಲಾಗ್ ಕೂಡ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಡೇ ಎಲ್ಲ ದೇವರುಗಳನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಗೆ ದೇವ್ರ ಮನೆ ಕೂಡ ಕ್ಲೀನ್ ಮಾಡಿಕೊಂಡೆ. ಇದು ಸಹ ನನ್ನ ಮಗಳು ಮಲಗಿರುವಾಗ ಬೆಳಗ್ಗೆನೇ ಈ ಕೆಲಸ ಮುಗಿಸ್ಕೊಂಡ್ಬಿಟ್ಟೆ. ಅವಳು ಹೇಳೋದ್ರೊಳಗಡೆ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಬೇಗ ಪಟ ಅಂತ ಮಾಡ್ಕೊಂಡಾಯಿತು. ನಾನು ಕ್ಲೀನಿಂಗಿಗೆ 2 ಪ್ರಾಡಕ್ಟನ್ನು ಯೂಸ್ ಮಾಡ್ತೀನಿ. ತಾಮ್ರ ಹಿತ್ತಾಳೆ ಪಾತ್ರೆಗಳಿಗೆಲ್ಲ ವಿಮ್ ಶುದ್ಧಮ್ ಅಂತ ಲಿಕ್ವಿಡ್ ಸಿಗುತ್ತೆ. ಯಾವ ಶಾಪಲ್ಲೂ ಬೇಕಾದರೂ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ, ಅದನ್ನು ಯೂಸ್ ಮಾಡ್ತೀನಿ. ಬೆಳ್ಳಿ ಜರ್ಮನ್ ಸಿಲ್ವರ್ಗೆ ರೂಪೇರಿ ಅಂತ ಸಿಗುತ್ತೆ. ನೀವು ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ, ನಾನು ಕಳಿಸ್ತೀನಿ. ಸೊ ಇದೆರಡನ್ನು ಯೂಸ್ ಮಾಡ್ತೀನಿ. ಮೊದಲು ದೇವ್ರ ಮನೇನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಎಲ್ಲದೂ ಯಾವ್ಯಾವ ಜಾಗದಲ್ಲಿತ್ತೋ ಅದನ್ನೆಲ್ಲ ಇಟ್ಕೋತಾ ಇದ್ದೀನಿ. ದೇವ್ರ ಮನೆ ವಿಗ್ರಹಗಳು, ದೀಪಗಳು ಇದೆಲ್ಲ ಕ್ಲೀನಾಗಿಬಿಡ್ತು ಅಂದರೆ ಒಂದು ದೊಡ್ಡ ತಲೆಬಿಸಿ ಕಮ್ಮಿ ಆಗುತ್ತೆ. ಬಿಕಾಸ್ ಎಲ್ಲದನ್ನು ಒಂದೇ ದಿನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಒಂದಿನ ಹೂ ಕಟ್ಟೋದು ಆ ಥರದ್ದೆಲ್ಲ ಕೆಲಸ ಇಟ್ಕೊಂಡ್ರೆ ನೆಕ್ಸ್ಟ್ ದಿನ ದೇವ್ರ ಮನೆದನ್ನು ಕ್ಲೀನ್ ಮಾಡ್ಕೊಬೋದು. ಹಾಗೆ ಇಲ್ಲಿ ತುಂಬ ಸಿಂಪಲ್ಲಾಗಿರೋ ಒಂದು ರಂಗೋಲಿ ತೋರಿಸ್ತೀನಿ. ಯಾರು ಬೇಕಾದರೂ ಇದನ್ನು ಮನೆ ಎದುರಿಗೆ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ದೇವ್ರ ಮನೇಲಿ ಹಾಕ್ಬೋದು. ತುಂಬ ಈಸಿ, ಬಿಗಿನರ್ ಸಹ ಇದನ್ನು ಹಾಕ್ಬೋದು, ಅಷ್ಟು ಈಸಿ ಇದೆ. ಇದಾದ ನಂತರ ಬೆಳಗ್ಗೆ ನನಗೆ ಇನ್ನೇನು ವ್ಲಾಗ್ ಆಗಲಿಲ್ಲ. ಸಂಜೆ ಇನ್ನು ಉಳಿದಿರೋ ಕೆಲಸಗಳು ಅಂದರೆ ಪೂಜೆಗೆ ಬೇಕಾಗಿರೋದನ್ನು ಅಣಿ ಮಾಡ್ಕೊಳ್ಳೋದು, ಕಲಶನ ರೆಡಿ ಮಾಡ್ಕೊಳ್ಳೋದು, ಅದನ್ನು ಫಸ್ಟ್ ವಾಶ್ ಮಾಡಿಬಿಟ್ಟು ರೆಡಿ ಮಾಡ್ಕೊಳ್ಳೋದು, ಇದೆಲ್ಲ ನಾನು ಸಂಜೆ ಕಂಟಿನ್ಯೂ ಮಾಡಿದೆ. ನನ್ನ ಮಗಳಿಗೆ ಈ ವರ್ಷ ಮೊದಲನೇ ಸಲ ಎಳ್ಬಿರೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಕ್ಕಪಕ್ಕ 4 ಮನೆಗಳಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಅದೇ ಒಂದು ಖುಷಿ. ನಾವು ಏನಾದರೂ ಪ್ರಾಕ್ಟೀಸ್ ಈ ಥರ ಹಬ್ಬಗಳನ್ನು ಆಚರಿಸೋದು, ಏನಾದರೂ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡಿದ್ರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಸಹ ಅದೇ ಥರ ಖುಷಿಯಿಂದ ಮಾಡ್ತಾರೆ ಅನ್ನೋದೇ ನನ್ನ ನಂಬಿಕೆ. ಅದಕ್ಕೋಸ್ಕರ ನಾನು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಹಬ್ಬಗಳನ್ನು ಮಾಡ್ತೀನಿ. ಹಾಗೆ ನನ್ನ ಮಗಳನ್ನ ಆದಷ್ಟು ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ.